ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಈ ಯೋಜನೆಯನ್ನ ಸರ್ಕಾರ ಕೂಡಲೇ ಕೈ ಬಿಡಬೇಕು. ಎರಡನೇದು, ನಾನು ಈ ಪ್ರದೇಶದ ಯೋಜನೆಯ ಪ್ರದೇಶವನ್ನ ನಾನು ಸುತ್ತಾಡಿದ್ದೀನಿ. ಏನೆಲ್ಲ ಅಪಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇದೆ. ನಾನು ಪೂರ್ಣ ವಿವರವನ್ನ ನಾನು ನಿಮ್ಮ ಮುಂದೆ ಹೇಳಕ್ ಹೋಗೋದಿಲ್ಲ. ಆದರೆ ಸಂಕ್ಷಿಪ್ತವಾಗಿ ಎರಡು ವಿಷಯವನ್ನ ತಾವು ಗಮನಿಸ್ಬೇಕಂತ ಹೇಳಿ ಎರಡೇ ವಿಷಯವನ್ನ ನಾನು ಪ್ರಸ್ತಾಪ ಮಾಡ್ತೇನೆ. ನೋಡಿ, ನೀವು ಸುರಂಗ ಮಾಡ್ತೀರಿ, ಎಷ್ಟು ದಿನದಲ್ಲಿ ಮುಕ್ತಾಯ ಮಾಡ್ತೀರಿ? ಸುರಂಗ ಮಾಡುವಾಗ ಅದಕ್ಕೆ ಬಳಸ್ತಕ್ಕಂಥ ಸಿಡಿ ಮದ್ದುಗಳನ್ನ ಏನ್ ಬಳಕೆ ಮಾಡ್ತೀರಿ, ಅದರಿಂದ ಆಗುವ ಅಪಾಯ ಏನು ಅಂತ ಹೇಳಿ ನೀವು KPCL ನವರು ದಾಖಲೆ ಮಾಡಿಲ್ಲ. ಅರಣ್ಯ ಇಲಾಖೆಯವರು ಕೂಡ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನ ಕೊಟ್ಟಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳೇ, 2010ರಲ್ಲಿ ನಾನು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನ ಹಾಕ್ತೇವೆ. ಯಾಕೆ ಅಂದ್ರೆ ಇಲ್ಲಿ ಹಾಸನ್ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟದಲ್ಲಿ 24 ಜಲ ವಿದ್ಯುತ್ ಯೋಜನೆಗಳಿಗೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಆಗ ಅದನ್ನ ಗುಂಡ್ಯಾ ಜಲವಿದ್ಯುತ್ ಅಂತ ಹೇಳಿ, ಆ ಗುಂಡ್ಯಾ ಜಲವಿದ್ಯುತ್ ಒಂದು ಮಿನಿ ಡ್ಯಾಮ್ ಅನ್ನ ಕಟ್ಟಿ ಅಲ್ಲಿ ನೀರು ಶೇಖರಣೆ ಮಾಡಿ ಅಲ್ಲಿಂದ 1.5 ಕಿಲೋಮೀಟರ್ ದೂರಕ್ಕೆ ನೀರನ್ನ ಪಂಪ್ ಮಾಡಿ ತಗೊಂಡೋಗಿ ಅಲ್ಲಿಂದ ಕೆಳಗಡೆ ಬಿಟ್ಟು ಅದನ್ನ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡು. ನನಗೆ ಅಲ್ಲಿ ರೈತರು ಒತ್ತಾಯ ಮಾಡಿ ಕರ್ಕೊಂಡೋದ್ರು. ಯಾವುದೋ ಆನೆಯಿಂದ ತುಳಿತಕ್ಕೆ ಒಳಗಾಗಿ ರೈತರು ಸತ್ತಿದ್ರು, ಅದನ್ನ ತೋರಿಸ್ಲಿಕ್ಕೆ ಕರ್ಕೊಂಡೋದ್ರು. ಆ ಸಂದರ್ಭದಲ್ಲಿ ನೋಡಿ ನನಗೆ ಘಾಸಿ ಆಯ್ತು. ಅಲ್ಲಿ ನಡೀತಾ ಇದ್ದಂತ ಸಿಡಿಮದ್ದುಗಳ ಶಬ್ದ ಇತ್ಯಾದಿಗಳು, ಆ ಟಿಪ್ಪರ್ಗಳು, ಲಾರಿಗಳು ಓಡಾಡೋದು ಎಲ್ಲ ನೋಡಿ ನಾನು ನಿಮಗೆ ಗಮನಕ್ಕೆ ತರ್ತೀನಿ. ಯಾವುದೇ ಕಾಡಿನ ಪ್ರಾಣಿಗಳು ಮರದ ಮೇಲೆ ಕೂರುವ ಪ್ರಾಣಿಗಳನ್ನ ಬಿಟ್ರೆ ಭೂಮಿಯ ಮೇಲೆ ಓಡಾಡುವ ಎಲ್ಲ ಪ್ರಾಣಿಗಳು ತನ್ನ ಕಿವಿಯನ್ನ ಭೂಮಿಗೆ ಕೊಟ್ಟು ಮಲಗುತ್ತೆ. ಅದರ ಸುತ್ತ ಯಾವ ಪ್ರಾಣಿ ಓಡಾಡ್ತಾ ಇದೆ ಅಂತ ಹೇಳಿ ಅದು ಸ್ಪಷ್ಟವಾಗಿ ಗ್ರಹಿಸಬಹುದು. ಅಂತ ತಿಳುವಳಿಕೆ ಇರ್ತಕ್ಕಂಥ ಪ್ರಾಣಿಗಳು ನೀವು ಭೂಮಿಯ ಒಳಗಡೆ ಸಿಡಿಮದ್ದನ್ನ ಸಿಡಿಸಿದ್ರೆ ಎಷ್ಟು ಕಿಲೋಮೀಟರ್ ಅದನ್ನ ದೂರ ನೀವು ಕಳಿಸ್ತೀರಿ ಅನ್ನೋದಕ್ಕೆ ಒಂದು ಉದಾಹರಣೆ. ಈ ಉದಾಹರಣೆಯನ್ನ ಘನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿ 24 ಪ್ರಾಜೆಕ್ಟ್ಗಳನ್ನ ಘನ ನ್ಯಾಯಾಲಯ ರದ್ದುಪಡಿಸಿದ್ದನ್ನ 2000 ನಾನು ಈ ಸಭೆಯ